ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸದ್ಯಕ್ಕೆ ಈ ಮಾತು ಡೊನಾಲ್ಡ್ ಟ್ರಂಪ್ ಮ್ಯಾಚ್ ಆಗುತ್ತೆ. ಇರಾನ್ ವಿರುದ್ಧದ ಹೋರಾಟದಲ್ಲಿ ಒಂಟಿತನ ಅನುಭವಿಸ್ತಾ ಇದ್ದ ಅಮೆರಿಕ ಅಧ್ಯಕ್ಷನಿಗೆ ಸೌದಿಯ ರಾಜ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ನೋಡ್ಕೊಂಡು ಬನ್ನಿ. ಯುದ್ಧ ಭೂಮಿಗೆ ಸೌದಿ, ಯುಎಇ ಖಡಕ್ ಎಂಟ್ರಿ. ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಟ್ರಂಪ್ ಸಾಥ್. ಕೊಲ್ಲಿಯ ಕದನಕ್ಕೆ ಕೊನೆಗೂ ವಿರಾಮ ಬೀಳುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ನಮ್ಮ ಜೊತೆ ಯುದ್ಧಕ್ಕೆ ಬನ್ನಿ ಪ್ಲೀಸ್ ಪ್ಲೀಸ್ ಎಂದು ಗೋಗರೆಯುತ್ತಿದ್ದ ಡೊನಾಲ್ಡ್ ಟ್ರಂಪ್ ಪಾಲಿಗೆ ಸೌದಿಯ ರಾಜ ಸಂಜೀವಿನಿಯಾಗಿದ್ದಾನೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಕೊನೆಗೂ ಸೌದಿ ಅರೇಬಿಯಾ ಮುಂದಾಗಿದೆ. ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ಕಿಂಗ್ ಫಹದ್ ವಾಯುನೆಲೆಗೆ ಯುಎಸ್ ಮಿಲಿಟರಿ ಪ್ರವೇಶವನ್ನ ನೀಡಲು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಈ ನೆಲೆಯಿಂದಲೇ ಇರಾನ್ ಮೇಲೆ ಕ್ಷಿಪಣಿ ಹಾರಿಸಲು ಪರ್ಮಿಷನ್ ನೀಡಿದ್ದಾರೆ. ಸೌದಿ ಮಾತ್ರವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹ ಟ್ರಂಪ್ ಜೊತೆ ಕೈ ಜೋಡಿಸಿದೆ. ಯುಎಇನಲ್ಲಿರುವ ಇರಾನ್ ಒಡೆತನದ ಆಸ್ಪತ್ರೆ ಮತ್ತು ಕ್ಲಬ್ ಒಂದನ್ನು ಮುಚ್ಚಿದ್ದು ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿಕಾರದ ದಾಳಿ ಸೌದಿ ಮತ್ತು ಯುಎಇಯನ್ನ ಕೆರಳಿಸಿವೆ ಎನ್ನಲಾಗಿದೆ. ಅಮೆರಿಕದ ಸೇನಾ ನೆಲೆಗಳಿವೆ ಎಂಬ ಕಾರಣಕ್ಕೆ ಇರಾನ್ ನಿರಂತರವಾಗಿ ಸೌದಿ ಅರೇಬಿಯಾ, ಯುಎಇ, ಕತಾರ್ ಮತ್ತು ಬಹರೇನ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡುತ್ತಿದೆ. ಕಳೆದ ವಾರ ಇರಾನ್ನ ಅನಿಲ ಕ್ಷೇತ್ರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯು ಮಧ್ಯಪ್ರಾಚ್ಯಾದ್ಯಂತ ಇಂಧನ ಸ್ವತ್ತುಗಳ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿಗೆ ಕಾರಣವಾಗಿತ್ತು. ಇದೀಗ ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಮುಂದಾಗಿದ್ದು ಕದನ ವಿರಾಮದ ಕನಸನ್ನ ಚಿವುಟಿ ಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸದ್ಯಕ್ಕೆ ಈ ಮಾತು ಡೊನಾಲ್ಡ್ ಟ್ರಂಪ್ ಮ್ಯಾಚ್ ಆಗುತ್ತೆ. ಇರಾನ್ ವಿರುದ್ಧದ ಹೋರಾಟದಲ್ಲಿ ಒಂಟಿತನ ಅನುಭವಿಸ್ತಾ ಇದ್ದ ಅಮೆರಿಕ ಅಧ್ಯಕ್ಷನಿಗೆ ಸೌದಿಯ ರಾಜ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ನೋಡ್ಕೊಂಡು ಬನ್ನಿ. ಯುದ್ಧ ಭೂಮಿಗೆ ಸೌದಿ, ಯುಎಇ ಖಡಕ್ ಎಂಟ್ರಿ. ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಟ್ರಂಪ್ ಸಾಥ್. ಕೊಲ್ಲಿಯ ಕದನಕ್ಕೆ ಕೊನೆಗೂ ವಿರಾಮ ಬೀಳುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ನಮ್ಮ ಜೊತೆ ಯುದ್ಧಕ್ಕೆ ಬನ್ನಿ ಪ್ಲೀಸ್ ಪ್ಲೀಸ್ ಎಂದು ಗೋಗರೆಯುತ್ತಿದ್ದ ಡೊನಾಲ್ಡ್ ಟ್ರಂಪ್ ಪಾಲಿಗೆ ಸೌದಿಯ ರಾಜ ಸಂಜೀವಿನಿಯಾಗಿದ್ದಾನೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಕೊನೆಗೂ ಸೌದಿ ಅರೇಬಿಯಾ ಮುಂದಾಗಿದೆ. ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ಕಿಂಗ್ ಫಹದ್ ವಾಯುನೆಲೆಗೆ ಯುಎಸ್ ಮಿಲಿಟರಿ ಪ್ರವೇಶವನ್ನ ನೀಡಲು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಈ ನೆಲೆಯಿಂದಲೇ ಇರಾನ್ ಮೇಲೆ ಕ್ಷಿಪಣಿ ಹಾರಿಸಲು ಪರ್ಮಿಷನ್ ನೀಡಿದ್ದಾರೆ. ಸೌದಿ ಮಾತ್ರವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹ ಟ್ರಂಪ್ ಜೊತೆ ಕೈ ಜೋಡಿಸಿದೆ. ಯುಎಇನಲ್ಲಿರುವ ಇರಾನ್ ಒಡೆತನದ ಆಸ್ಪತ್ರೆ ಮತ್ತು ಕ್ಲಬ್ ಒಂದನ್ನು ಮುಚ್ಚಿದ್ದು ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿಕಾರದ ದಾಳಿ ಸೌದಿ ಮತ್ತು ಯುಎಇಯನ್ನ ಕೆರಳಿಸಿವೆ ಎನ್ನಲಾಗಿದೆ. ಅಮೆರಿಕದ ಸೇನಾ ನೆಲೆಗಳಿವೆ ಎಂಬ ಕಾರಣಕ್ಕೆ ಇರಾನ್ ನಿರಂತರವಾಗಿ ಸೌದಿ ಅರೇಬಿಯಾ, ಯುಎಇ, ಕತಾರ್ ಮತ್ತು ಬಹರೇನ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡುತ್ತಿದೆ.
ಕಳೆದ ವಾರ ಇರಾನ್ನ ಅನಿಲ ಕ್ಷೇತ್ರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯು ಮಧ್ಯಪ್ರಾಚ್ಯಾದ್ಯಂತ ಇಂಧನ ಸ್ವತ್ತುಗಳ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿಗೆ ಕಾರಣವಾಗಿತ್ತು. ಇದೀಗ ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಮುಂದಾಗಿದ್ದು ಕದನ ವಿರಾಮದ ಕನಸನ್ನ ಚಿವುಟಿ ಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸದ್ಯಕ್ಕೆ ಈ ಮಾತು ಡೊನಾಲ್ಡ್ ಟ್ರಂಪ್ ಮ್ಯಾಚ್ ಆಗುತ್ತೆ. ಇರಾನ್ ವಿರುದ್ಧದ ಹೋರಾಟದಲ್ಲಿ ಒಂಟಿತನ ಅನುಭವಿಸ್ತಾ ಇದ್ದ ಅಮೆರಿಕ ಅಧ್ಯಕ್ಷನಿಗೆ ಸೌದಿಯ ರಾಜ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ನೋಡ್ಕೊಂಡು ಬಂದ. ಯುದ್ಧ ಭೂಮಿಗೆ ಸೌದಿ, ಯುಎಇ ಖಡಕ್ ಎಂಟ್ರಿ. ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಟ್ರಂಪ್ ಸಾಥ್. ಕೊಲ್ಲಿಯ ಕದನಕ್ಕೆ ಕೊನೆಗೂ ವಿರಾಮ ಬೀಳುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ನಮ್ಮ ಜೊತೆ ಯುದ್ಧಕ್ಕೆ ಬನ್ನಿ ಪ್ಲೀಸ್ ಪ್ಲೀಸ್ ಎಂದು ಗೋಗರೆಯುತ್ತಿದ್ದ ಡೊನಾಲ್ಡ್ ಟ್ರಂಪ್ ಪಾಲಿಗೆ ಸೌದಿಯ ರಾಜ ಸಂಜೀವಿನಿಯಾಗಿದ್ದಾನೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಕೊನೆಗೂ ಸೌದಿ ಅರೇಬಿಯಾ ಮುಂದಾಗಿದೆ. ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ಕಿಂಗ್ ಫಹದ್ ವಾಯುನೆಲೆಗೆ ಯುಎಸ್ ಮಿಲಿಟರಿ ಪ್ರವೇಶವನ್ನ ನೀಡಲು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಈ ನೆಲೆಯಿಂದಲೇ ಇರಾನ್ ಮೇಲೆ ಕ್ಷಿಪಣಿ ಹಾರಿಸಲು ಪರ್ಮಿಷನ್ ನೀಡಿದ್ದಾರೆ. ಸೌದಿ ಮಾತ್ರವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹ ಟ್ರಂಪ್ ಜೊತೆ ಕೈ ಜೋಡಿಸಿದೆ. ಯುಎಇನಲ್ಲಿರುವ ಇರಾನ್ ಒಡೆತನದ ಆಸ್ಪತ್ರೆ ಮತ್ತು ಕ್ಲಬ್ ಒಂದನ್ನು ಮುಚ್ಚಿದ್ದು ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿಕಾರದ ದಾಳಿ ಸೌದಿ ಮತ್ತು ಯುಎಇಯನ್ನ ಕೆರಳಿಸಿವೆ ಎನ್ನಲಾಗಿದೆ. ಅಮೆರಿಕದ ಸೇನಾ ನೆಲೆಗಳಿವೆ ಎಂಬ ಕಾರಣಕ್ಕೆ ಇರಾನ್ ನಿರಂತರವಾಗಿ ಸೌದಿ ಅರೇಬಿಯಾ, ಯುಎಇ, ಕತಾರ್ ಮತ್ತು ಬಹರೇನ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡುತ್ತಿದೆ. ಕಳೆದ ವಾರ ಇರಾನ್ನ ಅನಿಲ ಕ್ಷೇತ್ರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯು ಮಧ್ಯಪ್ರಾಚ್ಯಾದ್ಯಂತ ಇಂಧನ ಸ್ವತ್ತುಗಳ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿಗೆ ಕಾರಣವಾಗಿತ್ತು. ಇದೀಗ ಇರಾನ್ ವಿರುದ್ಧ ಪ್ರತಿಕಾರಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಮುಂದಾಗಿದ್ದು ಕದನ ವಿರಾಮದ ಕನಸನ್ನ ಚಿವುಟಿ ಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.